ನಮಸ್ಕಾರ. ಇವತ್ತಿನ ವಿಡಿಯೋ ಮಂಗಳವಾರ ಮಾರುಕಟ್ಟೆ ಬಂಪರ್ ಇಲ್ಲ ಕುಸಿತವೆ, ನಿಮ್ಮ ಅಭಿಪ್ರಾಯ ತಿಳಿಸಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಇವತ್ತಿನ ವಿಡಿಯೋ ಸೃಷ್ಟಿ ಮಾಡಿದ ಕಾರಣ, ಇವತ್ತು ಭಾನುವಾರ ನೀವು ವಿಡಿಯೋ ನೋಡ್ತೀರಿ ಮತ್ತು ನಿನ್ನೆ ಎಕ್ಸಿಟ್ ಪೋಲ್ ಅನ್ನು ಕೂಡ ನೋಡಿದ್ದೀರಿ ಮತ್ತು ನಿಮ್ಮ ಅಭಿಪ್ರಾಯ ಏನು ಮುಂದಿನ ದಿನಗಳಲ್ಲಿ ಮಾರುಕಟ್ಟೆ ಸ್ಪೆಷಲಿ ಮಂಗಳವಾರ, ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೇವೆ. ನಿನ್ನೆ ಸಾಯಂಕಾಲ ಹೆಚ್ಚಿನ ಏಜೆನ್ಸೀಸ್ ತಮ್ಮ ಎಕ್ಸಿಟ್ ಪೋಲ್ ಅನ್ನು ರಿಲೀಸ್ ಮಾಡಿದ್ವು. ಮತ್ತೆ ಒಂದೊಂದು ಏಜೆನ್ಸಿಯವರು ಒಂದೊಂದು ತರನಾಗಿ ತಮ್ಮ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಆದರೆ ಒಂದಂತೂ ನಿಜ, NDA ಸರ್ಕಾರಕ್ಕೆ ಕ್ಲಿಯರ್ ಮೆಜಾರಿಟಿಯನ್ನು ಎಲ್ಲಾ ಎಕ್ಸಿಟ್ ಪೋಲ್ಗಳು ಭವಿಷ್ಯವಾಣಿಯ ಮುಖಾಂತರ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಪೋಲ್ ಆಫ್ ಪೋಲ್ಸ್ ಅಂದ್ರೆ ಅದೊಂದು ಆವರೇಜ್, ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಎಕ್ಸಿಟ್ ಪೋಲ್ ರಿಸಲ್ಟ್ಸ್ ನಿಮ್ಮ ಮುಂದೆ. ABP ನ್ಯೂಸ್ ಸಿ ವೋಟರ್ NDAಗೆ 353ರಿಂದ 383 ಬರ್ಬೋದು ಅಂತ ಹೇಳಿದ್ದಾರೆ. ಇಂಡಿಯಾಗೆ 152ರಿಂದ 182 ಬರುತ್ತೆ. ಅದರ್ಸ್ 4ರಿಂದ 12. ಇಂಡಿಯಾ ಟುಡೇ ಆಕ್ಸಿಸ್ ಫಾರ್ ಇಂಡಿಯಾ NDAದವರು 361ರಿಂದ 401 ಬರ್ಬೋದು. ಇಂಡಿಯಾ 131ರಿಂದ 166 ಬರ್ಬೋದು. ಅದರ್ಸ್ 8 to 20. ಟುಡೇಸ್ ಚಾಣಕ್ಯ ಅವರು ಹೇಳ್ತಾರೆ NDA 385ರಿಂದ 415, ಇಂಡಿಯಾ 96 to 118, ಅದರ್ಸ್ 27 to 45. ETG ರಿಸರ್ಚ್ ಅವರು ಹೇಳ್ತಾರೆ NDA 358 ಬರ್ಬೋದು, ಇಂಡಿಯಾ ಕೂಟ 132, ಅದರ್ಸ್ 53. ಮ್ಯಾಟ್ರಿಕ್ಸ್ನವ್ರು ಹೇಳ್ತಾರೆ NDA 353ರಿಂದ 368, ಇಂಡಿಯಾ 118ರಿಂದ 133, ಅದರ್ಸ್ 43ರಿಂದ 48. ಮತ್ತು ಪೋಲ್ಸ್ ಆಫ್ ಪೋಲ್ಸ್ ರೇಂಜ್ ಏನಿದೆ ಅಂತಂದ್ರೆ NDA 365, ಇಂಡಿಯಾ 145, ಅದರ್ಸ್ 33. ಪೋಲ್ಸ್ ಆಫ್ ಪೋಲ್ಸ್ ಅಂದ್ರೆ ಏನು ಅಂತ ನೀವು ಕೇಳಬಹುದು. ಅದು ಆವರೇಜ್, ಯಾವ್ಯಾವ ಕಂಪನಿಗಳು ತಮ್ಮ ಭವಿಷ್ಯವಾಣಿಯನ್ನು ನುಡಿದಿದ್ದಾವೋ ಅವುಗಳೆಲ್ಲವನ್ನು ತೆಗೆದು ಆವರೇಜ್ ಮಾಡಿದಾಗ ಬರೋದಕ್ಕೆ ನಾವು ಪೋಲ್ಸ್ ಆಫ್ ಪೋಲ್ಸ್ ಅಂತ ಕರೀತೇವೆ. ಅದು ಒಂಥರ ಕ್ಲಿಯರ್ ಪಿಕ್ಚರ್ ಅನ್ನು ಕೊಡುತ್ತೆ. ಯಾಕಂತಂದ್ರೆ ಕೆಲವರು ಜಾಸ್ತಿ ಪ್ರಿಡಿಕ್ಟ್ ಮಾಡಿರ್ಬೋದು, ಕೆಲವರು ಕಮ್ಮಿ ಪ್ರಿಡಿಕ್ಟ್ ಮಾಡಿರ್ಬೋದು. ಸೊ ಪೋಲ್ಸ್ ಆಫ್ ಪೋಲ್ಸ್ ಆನ್ ಆವರೇಜ್ ಆಗಿ ಕರೆಕ್ಟ್ ಆಗಿ ಬರುತ್ತೆ ಸಾಮಾನ್ಯವಾಗಿ ಹೆಚ್ಚಿನ ಚುನಾವಣೆಯ ರಿಸಲ್ಟ್ಗಳಲ್ಲಿ. ಆದರೆ ಎಲ್ಲರೂ ಒಂದು ವಿಚಾರವನ್ನು ನೆನಪಿನಿಟ್ಟುಕೊಳ್ಬೇಕು, ಇದು ಕೇವಲ ಎಕ್ಸಿಟ್ ಪೋಲ್ ಮಾತ್ರ. ಮತ್ತೆ ನಿಜವಾದಂತಹ ರಿಸಲ್ಟ್ ಬರುವಂತಹದ್ದು ಮಂಗಳವಾರ. ಆದ್ದರಿಂದ ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೇನೆ, ಮಂಗಳವಾರ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಮಾರುಕಟ್ಟೆಯಲ್ಲಿ ಏನಾಗ್ಬೋದು ಅಂದ್ರೆ ವೋಟ್ ಕೌಂಟಿಂಗ್ ಆದ ಮೇಲೆ ಅಕಸ್ಮಾತ್ ನೀವೆಲ್ಲ ಇಂಟ್ರೆಸ್ಟ್ ತಗೊಂಡು ಒಂದು 600 ಜನ ಕಮೆಂಟ್ ಹಾಕಿದ್ರೆ ಟ್ಯೂಸ್ಡೇ ಈವ್ನಿಂಗ್ ನಲ್ಲಿ ಏನಾಗುತ್ತೆ, ಮಾರುಕಟ್ಟೆ ಕೆಳಗೆ ಹೋಗುತ್ತಾ ಮೇಲಕ್ಕೆ ಹೋಗುತ್ತಾ ಅಂತ ಹಾಕಿದ್ರೆ ನಾವು ಆಗ ಒಂದು ವಿಸ್ತೃತವಾದ ವಿಡಿಯೋ ಮಾಡಿ ಹಾಕ್ತೇವೆ. ಹಿಸ್ಟ್ರಿ ಆಫ್ ಮಾರ್ಕೆಟ್ಸ್, ಹಿಂದಿನ ದಿನಗಳಲ್ಲಿ ಏನಾಗಿತ್ತು, ಪೋಲ್ಸ್ ಆಫ್ ಪೋಲ್ಸ್ ನಲ್ಲಿ ಕೌಂಟಿಂಗ್ ಡೇ ಏನಾಗಿತ್ತು ಮತ್ತು FIs DIs ಮುಂದಿನ ದಿನಗಳಲ್ಲಿ ಎಷ್ಟು ಹಣವನ್ನು ಹಾಕಬಹುದು. ನಾನು ಹೇಳ್ತಾ ಇರೋದು ಹಿಂದಿನ ದಿನಗಳ ಮಾರುಕಟ್ಟೆಯ ಒಂದು ಆವರೇಜ್ ಅನ್ನು ತಗೊಂಡು. ಆದ್ದರಿಂದ ನೀವೆಲ್ಲರೂ ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ನಿಮ್ಮ ಅಭಿಪ್ರಾಯವನ್ನು ಬರೀತೀನಿ ಅಂತ ತಿಳ್ಕೊಳ್ತೇನೆ. ಕಾದು ನೋಡಬೇಕು ಮಂಗಳವಾರ ಏನಾಗುತ್ತೆ. ಕೊನೆಯಲ್ಲಿ ನಾನು ಕೇಳುವ ಪ್ರಶ್ನೆ, ಟ್ಯೂಸ್ಡೇ ಈವ್ನಿಂಗ್ ಮಾರುಕಟ್ಟೆಯಲ್ಲಿ ಏನ್ ರಿಸಲ್ಟ್ ಬರ್ಬೋದು? A ಪಾಸಿಟಿವ್ ಕ್ಲೋಸ್, B ನೆಗೆಟಿವ್ ಕ್ಲೋಸ್, C ಫ್ಲಾಟ್ ಕ್ಲೋಸ್. ನೀವೆಲ್ಲರೂ ಕಡ್ಡಾಯವಾಗಿ ಬರೀತೀರಿ ಮತ್ತು ನಿಮ್ಮ ಅಭಿಪ್ರಾಯನ ತಿಳಿಸ್ತೀರಿ. ನಾನು ಕೂಡ ಅದನ್ನು ನೋಡಿಕೊಂಡು ನಿಮ್ಮ ಇಂಟ್ರೆಸ್ಟಿಗೆ ಅನುಗುಣವಾಗಿ ವಿಸ್ತೃತವಾದ ವಿಡಿಯೋ ಮಾಡಿ ಹಾಕ್ತೇನೆ. ನೀವು ನಮ್ಮ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.